ಸರ್ಕಾರವು ದಕ್ಷಿಣ ಭಾರತದ ಚಿರಾಪುಂಜಿ ಖ್ಯಾತಿಯ ಆಗುಂಬೆ ಘಾಟಿ ಕೊರೆದು ಸುರಂಗ ಮಾರ್ಗ ನಿರ್ಮಿಸುವ ಲೆಕ್ಕಾಚಾರದಲ್ಲಿದೆ. ಇದುವೇ ಈಗ ಮಲೆನಾಡಿನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಈಗಾಗಲೇ ಪಶ್ಚಿಮ ಘಟ್ಟದ ಮೇಲೆ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಸಾಕಷ್ಟು ದೌರ್ಜನ್ಯ ಎಸಗಲಾಗಿದೆ. ಅದರ ಪರಿಣಾಮವನ್ನು ಮಲೆನಾಡು ಎದುರಿಸುತ್ತಿದೆ. ಹೀಗಿರುವಾಗ ಮಾನ್ಸೂನ್ ತಡೆಯುವ ಪರ್ವತ ಶ್ರೇಣಿಯಂತಿರುವ ಆಗುಂಬೆ ವಿನಾಶಕ್ಕೆ ಕೈ ಹಾಕಿರುವುದು ಕರುನಾಡಿಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ಮಳೆ ಸುರಿಯಬೇಕಾದರೆ ಆಗುಂಬೆಯ ಪಾತ್ರ ಹಿರಿದು. ಪರಿಸರ ನಿರ್ಮಿತ ಈ ಮಳೆಕಾಡು ಕೋಟ್ಯಾಂತರ ಜೀವ ವೈವಿಧ್ಯಗಳ ಆವಾಸ ತಾಣವಾಗಿದೆ. ಒಂದು ವೇಳೆ ಈ ಯೋಜನೆಗೆ ಸರ್ಕಾರ ಮುಂದಾದರೆ ತುಂಬಲಾರದಷ್ಟು ಪರಿಸರ ನಾಶವಾಗಲಿದೆ. ಶಿರಾಡಿ ಘಾಟಿಯಲ್ಲಿ 1 ರಿಂದ 1.5 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗಗಳನ್ನು ನಿರ್ಮಿಸಲಾಗಿದೆ. ಇದರೊಳಗೆ ಪ್ರವೇಶಿಸಿದರೆ ಕಗ್ಗತ್ತಲಿನ ಅನುಭವವಾಗುತ್ತದೆ. ಪ್ರಸ್ತುತ ಆಗುಂಬೆ ಘಾಟಿಯಲ್ಲಿ ಉದ್ದೇಶಿತ ಸುರಂಗ ಮಾರ್ಗದ ಉದ್ದ 12 ಕಿಲೋಮೀಟರ್ ಇದೆ. ಘಾಟಿ ಕೊರೆದು ಇಂತಹ 2 ಟನಲ್ಗಳನ್ನು ನಿರ್ಮಾಣ ಮಾಡುವುದರಿಂದ ಭವಿಷ್ಯದಲ್ಲಿ ಗುಡ್ಡವೇ ಜರುಗುವ ಸಾಧ್ಯತೆಯೂ ಇದೆ. ಮಲ್ಪೆ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 169A ಚತುಷ್ಪಥ ಯೋಜನೆ ಪ್ರಗತಿಯಲ್ಲಿದ್ದು, ಆಗುಂಬೆ ಘಾಟಿಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡುವುದಕ್ಕೆ ಕೇಂದ್ರ ಸರ್ಕಾರವು ಡಿಪಿಆರ್ ಸಿದ್ಧಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಪ್ಪಿಗೆ ನೀಡಿದೆ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧವಾಗಲಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಸೋಮೇಶ್ವರದಿಂದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮೇಗರವಳ್ಳಿಗೆ ಸಂಪರ್ಕಿಸುವ 12 ಕಿಲೋಮೀಟರ್ ದೂರಕ್ಕೆ 3,500 ಕೋಟಿ ರೂಪಾಯಿ ವೆಚ್ಚ ನಿರೀಕ್ಷಿಸಲಾಗಿದೆ. ಮಲ್ಪೆ ತೀರ್ಥಹಳ್ಳಿ NH 169A ಚತುಷ್ಪಥ ಯೋಜನೆಯಡಿ ಸುರಂಗ ನಿರ್ಮಾಣ ಯೋಜನೆ ಸೇರಿದ್ದು, ದ್ವಿಪಥ ರಸ್ತೆ ಬದಲು ಟನಲ್ ನಿರ್ಮಿಸುವ ಸಾಧ್ಯತೆ ಇದೆ. ಇದುವೇ ಪರಿಸರಾಸಕ್ತರ ಕೆಂಗಣ್ಣಿಗೆ ಈಗ ಗುರಿಯಾಗಿದೆ. ಕೇಂದ್ರ ಸರ್ಕಾರವು ದಕ್ಷಿಣ ಭಾರತದ ಚಿರಾಪುಂಜಿ ಖ್ಯಾತಿಯ ಆಗುಂಬೆ ಘಾಟಿ ಕೊರೆದು ಸುರಂಗ ಮಾರ್ಗ ನಿರ್ಮಿಸುವ ಲೆಕ್ಕಾಚಾರದಲ್ಲಿದೆ. ಇದುವೇ ಈಗ ಮಲೆನಾಡಿನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಈಗಾಗಲೇ ಪಶ್ಚಿಮ ಘಟ್ಟದ ಮೇಲೆ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಸಾಕಷ್ಟು ದೌರ್ಜನ್ಯ ಎಸಗಲಾಗಿದ್ದು, ಅದರ ಪರಿಣಾಮವನ್ನು ಮಲೆನಾಡು ಎದುರಿಸ್ತಾ ಇದೆ. ಹೀಗಿರುವಾಗ ಮಾನ್ಸೂನ್ ತಡೆಯುವ ಪರ್ವತ ಶ್ರೇಣಿಯಂತಿರುವ ಆಗುಂಬೆ ವಿನಾಶಕ್ಕೆ ಕೈ ಹಾಕಿರುವುದು ಕರುನಾಡಿಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ಮಳೆ ಸುರಿಯಬೇಕಾದ್ರೆ ಆಗುಂಬೆಯ ಪಾತ್ರ ಹಿರಿದಾಗಿದೆ. ಪರಿಸರ ನಿರ್ಮಿತ ಈ ಮಳೆಕಾಡು ಕೋಟ್ಯಾಂತರ ಜೀವ ವೈವಿಧ್ಯಗಳ ಆವಾಸ ತಾಣವಾಗಿದೆ. ಒಂದು ವೇಳೆ ಈ ಯೋಜನೆಗೆ ಸರ್ಕಾರ ಮುಂದಾದರೆ ತುಂಬಲಾರದಷ್ಟು ಪರಿಸರ ನಾಶವಾಗಲಿದೆ. ಶಿರಾಡಿ ಘಾಟಿಯಲ್ಲಿ 1 ರಿಂದ 1.5 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗಗಳನ್ನು ನಿರ್ಮಿಸಲಾಗಿದೆ. ಇದರೊಳಗೆ ಪ್ರವೇಶಿಸಿದರೆ ಕಗ್ಗತ್ತಲಿನ ಅನುಭವವಾಗುತ್ತದೆ. ಪ್ರಸ್ತುತ ಆಗುಂಬೆ ಘಾಟಿಯಲ್ಲಿ ಉದ್ದೇಶಿತ ಸುರಂಗ ಮಾರ್ಗದ ಉದ್ದ 12 ಕಿಲೋಮೀಟರ್ ಇದೆ. ಘಾಟಿ ಕೊರೆದು ಇಂತಹ 2 ಟನಲ್ಗಳನ್ನು ನಿರ್ಮಾಣ ಮಾಡುವುದರಿಂದ ಭವಿಷ್ಯದಲ್ಲಿ ಗುಡ್ಡವೇ ಜರುಗುವ ಸಾಧ್ಯತೆಯೂ ಇದೆ. ಮಲ್ಪೆ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 169A ಚತುಷ್ಪಥ ಯೋಜನೆ ಪ್ರಗತಿಯಲ್ಲಿದ್ದು, ಆಗುಂಬೆ ಘಾಟಿಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡುವುದಕ್ಕೆ ಕೇಂದ್ರ ಸರ್ಕಾರವು ಡಿಪಿಆರ್ ಸಿದ್ಧಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಪ್ಪಿಗೆ ನೀಡಿದೆ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧವಾಗಲಿದ್ದು, ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಸೋಮೇಶ್ವರದಿಂದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮೇಗರವಳ್ಳಿಗೆ ಸಂಪರ್ಕಿಸುವ 12 ಕಿಲೋಮೀಟರ್ ದೂರಕ್ಕೆ 3,500 ಕೋಟಿ ರೂಪಾಯಿ ವೆಚ್ಚ ನಿರೀಕ್ಷಿಸಲಾಗಿದೆ. ಮಲ್ಪೆ ತೀರ್ಥಹಳ್ಳಿ NH 169A ಚತುಷ್ಪಥ ಯೋಜನೆ ಅಡಿ ಸುರಂಗ ನಿರ್ಮಾಣ ಯೋಜನೆ ಸೇರಿದ್ದು, ದ್ವಿಪಥ ರಸ್ತೆ ಬದಲು ಟನಲ್ ನಿರ್ಮಿಸುವ ಸಾಧ್ಯತೆ ಇದೆ. ಇದುವೇ ಪರಿಸರಾಸಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ.